ಸೈನ್ಸ್ ಹೋದರೆ ಆರ್ಟ್ಸ್ಕ್ಕಿಂತಲೂ ಹೆಚ್ಚು ಅವಕಾಶ ಆಗಿರ್ತಾವಪ್ಪ ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳು ಹೆಚ್ಚು ವರ್ಕ್ ಮಾಡಿರ್ತಾರೆ ಅಂತಾರೆ. ಆರ್ಡಿನರಿ ಪಾಸ್ ಆಗೋದ್ರೆ ಅವ್ರು ಭವಿಷ್ಯ ಐತಿ ಸೈನ್ಸ್ ವಿದ್ಯಾರ್ಥಿಗೆ ಅನ್ನುವಂಥ ಕಾರಣಕ್ಕಾಗಿ. ಇನ್ನು ಆರ್ಟ್ಸ್ ಕಾಮರ್ಸ್ ಸಹಿತ ಒಂದು ಸ್ವಲ್ಪ ಬಿದ್ದರೆ ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಹಂಗೆ ಅಂತೀವಲ್ಲ ಹಂಗೆ. ಹೀಗಾಗಿ ಅಲ್ಲೂ 90 ಮೇಲೆ ಇರ್ಬೇಕು. ಮತ್ತು ನಿಮ್ಮ ಪರ್ಸೆಂಟೇಜ್ ಅದಾಗ ಏನೋ ಒಂದು ಆಸೆ ಬಿಡ್ತಾವೆ, ಇಲ್ಲ ಅಷ್ಟು ಕಷ್ಟ ಆದ್ರೆ ಅಲ್ಲಿಂದ ನೀವು ಹೊರಗೆ ಬರುವಂಥದ್ದರ. ಹೀಗಾಗಿ PUC ಅನ್ನುವಂಥದ್ದು ಇವತ್ತು ಏನಾಗಿತ್ತು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ತಲೆ ನೋವಿನ ವಿಷಯ. ಏನು ಮಾಡಲಿ ಏನು ಬಿಡಲಿ, ಮತ್ತು ತಂದೆ ತಾಯಿಗಳಿಗಂತ ಹುಚ್ಚಂಗೆ ಹೋಗ್ಬಿಟ್ಟಿರ್ತದೆ. PUC ಮುಗಿಸಿ ಮಗ ಒಂದು ದಾಳಿಗೆ ಹತ್ತು ತನಕ, ಅದ್ರಾಗ ದೊಡ್ಡ ಕಾಲೇಜಲ್ಲೇ ಸೀಟ್ ಸಿಗೋ ತನಕ ಇದ್ದಿದ್ರಲ್ಲಿ BScಗೂ ಸ್ವಲ್ಪ ಏನೋ ಅನುಕೂಲಗಳದಾವ ಒಳ್ಳೆಯವು, ಅಲ್ಲಿಯೂ ಸೆಲೆಕ್ಷನ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಹೊರಗಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ಇದ್ದಾಗ ತಾವು ಎಲ್ಲಿ ಸೆಲೆಕ್ಷನ್ ಆಗೋದು ಗೊತ್ತಾದಾಗ ಕಡೆಗೆ ಆ ಸೈನ್ಸ್ BSc ಓದುವಂಥ ಕೆಲವೊಂದು ಮಕ್ಕಳು ಇವತ್ತು ಕಾಣ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಾವು ಸಹಜವಾಗಿ ಯೂನಿವರ್ಸಿಟಿಗೆ ಹೋಗಿ ಎಲ್ಲೋ ಹೋಗಿ ನೋಡಿದಾಗ ಅಲ್ಲೆಲ್ಲ ಮಕ್ಕಳು ಹೆಚ್ಚಿಗೆ ಸೈನ್ಸ್ ಹೆಚ್ಚು ಆಸಕ್ತಿ ವಹಿಸಿ ಕಲಿಯೋದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ PUC ಇವತ್ತು ರಿಸಲ್ಟ್ ಬರೋದದ ಪ್ರತಿಯೊಂದು ಮಗುವಿನ ಇದೆಯಲ್ಲ PU ಕಲಿತಂಥ ಮಗುವಿನ ಇದೆಯಲ್ಲ ಇವತ್ತು ಖಾರ ಕುಟ್ಟಿದಂಗೆ ಆಗ್ತಿರ್ತದೆ. ರಿಸಲ್ಟ್ ಬಂದ ತಕ್ಷಣ ಅದು ಬಂದು ಬೇರೆ ಎಷ್ಟು ಪರ್ಸೆಂಟೇಜ್ ಆಗೈತಿ, ಏನಾಗೈತಿ, ಯಾವ ಕಾಲೇಜ್ ಇದಾವೆ ಅದು ಶುರು ಆಗಿಬಿಡ್ತದೆ. ಮೋಸ್ಟ್ ಪ್ರಾಬಬ್ಲಿ ಒಳ್ಳೆಯ ರಿಸಲ್ಟ್ ಬರ್ಬೋದು, ಬರ್ತದೆ ಅಂತ ನಾವು ಭರವಸೆ ಮಾಡೋದದ. ಈ PUC ಇವತ್ತು ಪ್ರತಿಯೊಬ್ಬ ಜೀವನದಲ್ಲಿ ಭಾಳ ಮಹತ್ವದ್ದು ಅನ್ನೋದು ಮಾತು ಮತ್ತೊಮ್ಮೆ ಹೇಳಬೇಕಾಗಿದೆ. ಅದಕ್ಕಾಗಿ ಒಂದು ಪುಟ್ಟ ಅನ್ನೋದೇನು ಮಾಡಬೇಕನ್ನಿಸ್ತು, ಒಂದಿಷ್ಟೇನು ತಮ್ಮೊಂದಿಗೆ ಮಾತಾಡಬೇಕನ್ನಿಸ್ತು, ಮಾತಾಡಿದ್ದೀನಿ. ಯಾಕಂದ್ರೆ PUC ಒಳಗೆ ನೀವೇನು ತೊಗೊಂಡಿದ್ದೀರ ಸಬ್ಜೆಕ್ಟ, ಆರ್ಟ್ಸ್ ತೊಗೊಂಡ್ರೆ ಆರ್ಟ್ಸ್ಗಷ್ಟೇ ಹೋಗುವಂಥದ್ದು, ಮತ್ತೊಂದು ಸಬ್ಜೆಕ್ಟ್ಗೆ ಹೋಗುವಂಥ ಅವಕಾಶ ಇರೋದಿಲ್ಲ. ಎಲ್ಲೋ ಒಂದು ಭಾಳ ಹಾರ್ಡ್ ವರ್ಕ್ ಮಾಡಿದ್ರೆ ಏನಾದರೂ MC ಏನೋ ಮತ್ತೇನೋ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೂ ಸಹಿತ ಅಲ್ಲಿ ಡೊನೇಷನ್ ಹಾವಳಿ ಇರೋದರಿಂದಾಗೆ ಒಬ್ಬ ಬಡ ವಿದ್ಯಾರ್ಥಿ ಪೂರ್ಣ ಪ್ರಮಾಣದಲ್ಲಿ ಕಲಿಯೋದು ಭಾಳ ಕಷ್ಟ ಅನ್ನೋದು ಅಷ್ಟ ಸತ್ಯ. ಇವೆಲ್ಲ ಯಾಕೆ ಇವತ್ತು ಬೇಕಾಗಿದೆಪ್ಪ ಅಂದ್ರೆ ಈಗ ಎಲ್ಲರೂ ತಲೆಯಲ್ಲಿ, ಎಲ್ಲ ತಂದೆ ತಾಯಿಗಳ ತಲೆಯಲ್ಲಿ, ಎಲ್ಲ ಮಕ್ಕಳ ತಲೆಯಲ್ಲಿ ರಿಸಲ್ಟ್ ಮೊದಲು ಬೀಳುವಂಥದ್ದು. ಅದು ಬಿದ್ದ ತಕ್ಷಣ ಯಾವ ಕಾಲೇಜ್ ಎಷ್ಟು ಅದು ಪರ್ಸೆಂಟೇಜ್, ಎಲ್ಲಿ ಯಾವ ಕಾಲೇಜ್ಗಳು